ಎದಕ್ಕೋ ಮರೆಯ ಏನಿದು ಮದುವೆಗೆ ಹೊಸ್ತ್ರಾಗ ನಂದು ಅರಿಕದಿಲ್ಲ ಈ ಕಾಯಕತಿಯಲ್ಲ ಏನ್ ಬಂತಪ್ಪ ಕೇಳಗಾಲ ರೀ ಬರೇ ಇಂತದ ನಿಮ್ದ ಅದಕ್ಕಲ್ಲ ಮಾವಿನ ಹಣ್ಣು ತಿನ್ನಂಗಾಗಿತ್ರಿ. ಮಾವಿನ ಹಣ್ಣು ಬಂದ್ ಪ್ಯಾಟಿಗೆ ಎಷ್ಟು ದಿನ ಆತು ಇನ್ನ ನೀವು ಮಾವಿನ ಹಣ್ಣು ತಂದಿಲ್ಲಲ್ಲ ಯಾಕ? ಇವತ್ತೊಂದ್ 2 ಬಾಕ್ಸ್ ತರ್ರಿ ತಿನ್ನಣ ಏನ? ಅಲ್ಲೇ ಮತ್ ನೀನ ಅಂತಿದ್ದಿ ಬಸು ಜಯಂತಿ ಆಗೋವರೆಗೂ ತರಬಾರ್ದು, ಬಸು ಜಯಂತಿಗೆ ಮುಂಚೆ ಹಂಗೆಲ್ಲ ಹಣ್ಣು ಪಣ್ಣು ತರಬಾರ್ದು, ಅದು ಬಸು ಜಯಂತಿ ಆದ್ಮೇಲೆ ತಿನ್ಬೇಕು, ಯಾವಾಗ್ಲೂ ಬಸವಣ್ಣ ದೇವ್ರಿಗೆ ಎಡಿ ಹಿಡುದು ಅಂತಿದ್ದಿ. ಹೌದು ಕರೆ. ಆದ್ರೆ ಈ ನನ್ನ ಮೊಮ್ಮಗ ಐತಲ್ಲ ಅದು ಹಣ್ಣು ಹಣ್ಣು ಅಂತ ಅಳಕತ್ತೈತಪ್ಪ. ಅದೊಂದು ಆಮೇಲೆ ಈ ಬಾಜು ಮನೆ ಹಣ್ಣು ತಂದಾರ ಏನ ಸುಡ್ಗಾಡ ದಿನ ತಿನ್ಕೊಂತ ಒಂಥರ ಹೊರಗೆ ಬಂದ್ಬಿಡ್ತಾರ. ನೋಡಿ ನನ್ಗೆ 2 ಸಲ ತಿನ್ಬೇಕು ಅನ್ಸೈತಿ. ಅದ್ರಾಗ ಘಮ್ ಅಂತ ಎಲ್ಲಿದ್ ಬರಾಕತ್ತೈತೆ ಅಂತ ಗೊತ್ತಾಗೋಲ್ತು. ಮಾವಿನ ಹಣ್ಣಿನ ವಾಸನೆ ತಡ್ಕೊಳಕ್ ಆಗೋಲ್ತ್ರಿ. ಅದಕ್ಕೆ ತೊಗೊಂಬರ್ರಿ ಬೇಕಾದ್ರೆ ಅವತ್ತು ಬಸು ಜಯಂತಿ ದಿನ ಶಿಕರಣಿ ಮಾಡಿ ಹೋಳಿಗೆ ಮಾಡಿ ಎಡಿ ಹಿಡಿದ್ರಾತ. ಮಾವಿನ ಹಣ್ಣಿನ ರೇಟ್ ಕೇಳಿಯಾ? ಏನತ್ರಿ ಗೌಡ್ರೆ ಚಿರಾಡಕತ್ತಿರಲ್ಲ? ಈ ಗಿಡ್ಮೂಳಿಗೆ ಮಾವಿನ ಹಣ್ಣು ತಿನ್ನಂಗಾಗಿತ್ತಂತ್ರಿ. ಅಯ್ಯೋ ದೇವ್ರೆ, ಮಾವಿನ ಹಣ್ಣಿನ ರೇಟ್ ಕೇಳಿ ಏನ ಶಾಂತಕ? ಅಯ್ಯೋ ಪರಕರ ರೇಟ್ ಕೇಳಕ ಅಕ್ಕೇಲಿ ಹೋಗ್ಬೇಕಾಗಿ ಸುಡ್ಗಾಡ್ಕ ಇಲ್ಲೇ ಕೂತಿರ್ತಾಳ ಗಜಗಾಮಿನಿ ಕುಂತಂಗ. ಮಸ್ತಿಗೆ ಮೇಯುದು ಎಮ್ಮಿ ಹಂಗ ಆರಾಮ್ ಗಿಡ್ಮೂಳು ಇಲ್ಲೇ ಚಂಡ ದಗ್ಗಿಸ್ಕೊಂಡ್ ಕುಂತ್ ಬಿಡುದು. ಮತ್ತೆ ಮೇವು ಬರತ್ಲೆ ಮೇವುದು ಮತ್ತೆ ಇಲ್ಲೇ ಕುಂತ್ ಬಿಡುದು. ಗೊತ್ತನ ಅಂತಂದಾಕ್ರಿ ತಿನ್ ಕುಂದಿರ್ತಾನೆ ಅಂತ ಅಳಕಿ. ನೋಡ್ ಸಿಂಟ್ಯಾಕ್ಸ್ ಆಗ್ಯಾಳ. ಆ ಮೂಲ್ಯಾಗ ಇರ್ತಿರೋ ನೀಲಿ ಡ್ರಮ್ ಆಗ್ಯಾಳ. ಏ ಗಿಡ್ಮುಳಿ 700 ರೂಪಾಯಿ 700 ರೂಪಾಯಿ ಬರೇ ಒಂದು ಬಾಕ್ಸ್. ನಿನ್ನೆ ಪ್ಯಾಟಿಗೆ ಹೋಗಿದ್ನಲ್ಲ ಕೇಳಿದೆ ರೇಟ್ ಕೇಳಿ ಮುಂದಕ್ಕೆ ಹೋಗಾಕ ಮನ್ಸಾಗ್ಲಿಲ್ಲ ನನ್ಗೆ. ಬೇಡ ತೆಗಿಯತ್ತಾಗಂತೇಳಿ ನಾನು ತೊಗೊಳಕ ಹೋಗ್ಲಿಲ್ಲ. ಈಗ ನೋಡಿದ್ರೆ ಮಾವಿನ ಹಣ್ಣು ಬೇಕಂತಿ. ಸುಮ್ಮನಿರೋ ರೇಟ್ ಕಡಿಮೆ ಆಗ್ಲಿ ಅವಾಗ ತಿನ್ನುವಂತಿ. ನಮ್ಮ ಹೊಲದಾಗ ಒಂದು ಮ್ಯಾರಿಗೆ ಒಂದು 4 ಮಾವಿನ ಗಿಡ ಹಚ್ಚ್ರಿ. ವರ್ಷಕ್ಕೊಮ್ಮೆ ಹೊಟ್ಟೆ ತುಂಬಾ ತಿನ್ನಾಕ್ ಬರ್ತೈತಿ. ಮನಸ್ಫೂರ್ತಿ ಮಾವಿನ ಹಣ್ಣಿನ ಗಿಡ ಹಚ್ಚ್ರಿ ಅಂತೇಳಿ ಓಸ ತೆಂಗಿನ ಗಿಡ ಬಡ್ಕೊಂಡು ಕುಂತ್ರಿ. ತೆಂಗಿನಕಾಯಿದ್ದು ಚಿಂತಿಲ್ಲ ಮನ್ಯಾಗ. ಸಾರಿಗೆ ಪಲ್ಯಕ ಪೂಜೆಗೆ ಎಲ್ಲದಕ್ಕೂ ಬರಾಕತ್ತಿಲ್ಲ. ತಲೆ ಹಿಡ್ಸಾಕತ್ತಾಗ ಅವಕ್ಕಿಂತ ಮಾವಿನ ಹಣ್ಣುಗಳು ರಾಜ ಅದನ್ನ ತಿನ್ನಾಕ್ ಬರ್ತಿತ್ತ. ಅಲ್ಲ ರಾಣಿ ಆತ್ ತಗೋ, ನೀನ ಅವತ್ತು ಬಡ್ಕೊಂಡಿದ್ದು 1-2 ಹಚ್ಚಿರ ಹಂಗಾರ ತೆಂಗಿನಕಾಯಿ ಇಲ್ದಾಗ ನಿನಗೆ ತೆಂಗಿನಕಾಯಿ ಗಿಡ ಹಚ್ಬೇಕು ಅನಿಸ್ತತಿ. ಮಾವಿನ ಹಣ್ಣು ಇಲ್ದಾಗ ಮಾವಿನಕಾಯಿ ಗಿಡ ಹಚ್ಬೇಕು ಅನಿಸ್ತತಿ. ನಿನಗೆ ಹಲಸಿನ ಹಣ್ಣು ತಿನ್ನೋಂಗಾದ್ರ ಹಲಸಿನ ಹಣ್ಣಿನ ಮರ ಹಚ್ಬೇಕು ಅನಿಸ್ತತಿ. ನಿನಗೆ ಒಟ್ಟು ಯಾವಾಗ ಏನು ಬೇಕಾಕತ್ತಲ್ಲ ಅವಾಗ ಅದನ್ನ ಬೇಕಾಕತ್. ನೀನು ಹೊಲದಾಗ ಹೊಲ ಅಂತ ಮಾಡಿಯ ಏನು ಅದು ನೀನು ಏನು ನಮ್ದೇನು 100 ಎಕರೆ ಐತೆ ಅಂತ ಮಾಡಿಯ? 2 ಎಕರೆ ಒಳಗೆ ಏಟ್ ಹಚ್ಬೇಕು ಏನು ಹಚ್ಬೇಕು ಅಟ್ಟು ಬೆಳಿತಾ ಅದೇವಿ. ಒಂದ್ ಬಾಕ್ಸ್ ಅಲ್ಲ 700 ರೂಪಾಯಿ. ಏನ್ ಜೀವಕ್ಕಿಂತ ಹೆಚ್ಚಿಂದಲ್ಲ, ತಂದು ಬಿಡ್ರಿ. ಜೀವಕ್ಕಿಂತ ಹೆಚ್ಚಿಂದಲ್ಲ ತೊಗೊಂಬರ್ರಿ, ತಿನ್ನೋಂಗಾಗೈತಿ. ಇಲ್ಲಾಂದ್ರೆ ನನಗೆ ಮಾವಿನ ಅಂತ ಕನ್ವರ್ಸಿ ನಾನು ಎಲ್ಲಿ ಸಾಧ್ಯವಾಗಿ ಮಾವಿನ ಗಿಡದಾಗ ಕುಂದಿರ್ತಾನೆ ಏನ. ಮಾವಿನ ಗಿಡದಾಗ ಆದ್ರೆ ನಮ್ಮ ಮನ್ಯಾಗಂತರೂ ಇಲ್ಲ, ನಮ್ಮ ಮನೆ ಬಾಕ್ಲಾಗೂ ಇಲ್ಲ, ನಮ್ಮ ಹೊಲದಾಗೂ ಇಲ್ಲ. ಯಾರ್ದಾರ ಮಾವಿನ ಗಿಡದ ಬಡ್ಡ್ಯಾ ಕುಂದ್ರು ಗೌಡ್ರ ಪಾಪ ಹೋಗ್ಲಿ ಬಿಡ್ರಿ. ತಿಂತ ಪಾಪ ನಮ್ಮ ಶಾಂತಕ್ ತಂದು ಕೊಡ್ರಿ. ಹಿಂಗ್ಯಾಕ್ ಮಾಡ್ತೀರಿ? ನಿಮಗ್ ಗೊತ್ತಿಲ್ರಿ ಪಾರಕಾರ, ನನ್ನ ಒಂದು ಟೈಮ್ನ್ಯಾಗ ಉರ್ಷಾಳಿಕಿ ಇವ್ರ ಅವ್ವ ಈಕಿ ಆಟ ತಿರುಗಿ ಸರ್ ಒಂದು ಹೇಳ್ತಾನಿ ಕೇಳ್ರಿ ಇಲ್ಲಿ. ಯೋ ಅರ್ಬಿ ಬ್ಯಾಗ ಶಿಸ್ತಾಗಿ ತುಂಬ್ಕೊಂಡಾಳ ಬಿಡ. ಏನೇನು ಇಟ್ಟಿದ್ದಾಳಿಕಿ? ಯವ್ವ ಏನ್ ಬೀದು? ನೀನ್ ಹೇಳ್ತಿ ತವ್ರ ಮನೆಗೆ ಹೊಂಟಾಳಪ್ಪ. ಅದರದಿದ ಬ್ಯಾಗ್ ಗೊತ್ತನ? ತವ್ರ ಮನೆಗೆ ಹೊಂಟಾಳ. ಅದಕ್ಕೆ ನಮ್ಗೆ ಅರ್ಬಿ ಬ್ಯಾಗ್ ತುಂಬಿಟ್ಟಾಳ. ನೋಡ್ಲಾ ಏನೇನು ಇರ್ಬೇಕು ಅದ್ರೊಳಗ. ಎಷ್ಟು ದಿನ ಇರಕ್ ಹೊಂಟಾಳ ಕೇಳಕಿನ್ ಕರೆದು ಬಂದ್ರೆ ಪಟ್ ಹೋಗ್ರಿ. ಆಚೆಗೆ ಜಳಕ ಮಾಡಿ ಬರ್ರಿ. ಎಷ್ಟೊತ್ತು ಮಾಡ್ತೀರಪ್ಪ ಏನಪ್ಪ ಅಂತ ನಾತಾಗ ಪಟ ಅವಸರ ಅಂದ್ರೆ 6 ತಿಂಗಳು ನೀವರ ಆತಾಗ. ಅದೇನ ಸರಿ, ಇದೇನ್ ಲಗೇಜ್ ಈ ಪರಿ ತುಂಬಿ ಏನೇನ್ ಸಾಕ್ಸಾಕತ್ತಿಲ್ಲ ನಮ್ಮ ಮನಿ ಅಂತ ನೀನು? ಏನೇನ್ ಸಾಕ್ಸಾಕತ್ತಿ ನಮ್ಮ ಮನಿ ಅಂತ ನೀನು? ಬಂಗಾರದ ಬಿಸ್ಕಿಟ್ ಅದಾವಲ್ಲ ಓಸು ಸ್ಮಗ್ಲಿಂಗ್ ಮಾಡಕತ್ತೀನಿ. ಸ್ಮಗ್ಲಿಂಗು ನಮ್ಮ ಮನಿಗೆ ಸಾಕ್ಸಾಕತ್ತೀನಿ. ಎಲ್ಲವೂ ಕಳುಲೆ ಬಂಗಾರದ ಬಿಸ್ಕಿಟ್ ತುಂಬಿ ಹೋದ್ರಾಗ ಮುಟ್ಟಿಗಿಟ್ಟಿರಿ ಮತ್ತೆ ಚೀಲ ಬಂಗಾರದ ಬಿಸ್ಕಿಟು. ಏನದ ಒನಿಕಿ ಒಡ್ಡ್ಯಾಣ ತೋಳು ಬಂದಿ ದೊಡ್ಡದು ರಾಣಿಯರ್ ಹಾಕೋತಿದ್ರಲ್ಲ ಅಂತ ಅದೊಂದು ಮುತ್ತಿನ ಹಾರ. ಆಮ್ಯಾಗ ದೊಡ್ಡದು ನಡಪಟ್ಟಿ 18 ತೊಲಿದು ಇಂತಿಂತ ಹಾಕಿವ್ಯಾನು ಒಂದು 30 ತೊಲಿ ಬೇತಾಲ್ಮಣಿ. ಆಮ್ಯಾಗ ಏನದ ದೊಡ್ಡದು ರಾಣಿ ಹಾರ. ಅಯ್ಯೋ ಇದ್ರ ತುಂಬಾ ಬಂಗಾರ ಬೆಳ್ಳಿ ರೊಕ್ಕ ಹಣ ಆಸ್ತಿ ಇಷ್ಟಿಷ್ಟು ದೊಡ್ಡ ಬಿಸ್ಕಿಟು ನಾಣ್ಯ ಇವನ್ನ ಅಷ್ಟು ಏನೇನ್ ಸಾಕ್ಸಾಕತ್ತಿ ಅಂತ ಏನಂತ ಸುಡಗಾಡಿ ಮನೆಯೊಳಗ ಅರಿಬಿ ತುಂಬಾ ನೋಡ್ಕೊ. ಮೌನ್ ಮನೆಯಿಂದ ಬರ್ತಾ ಕಾಳು ಕಡಿ ಶೇಂಗಾ ಬ್ಯಾಳಿ ಏನೇನೇನೇನೇನೇನು ಕೊಟ್ಟು ಕಳಿಸ್ತಾಳೆ. ಅಲ್ಲಿಂದ ಅಷ್ಟು ದೂರ ಹಾಕಿ ದೀಪ ಹಚ್ಚಾಕ ಹತ್ತಿ ಅದನ್ನ ಮಾಡಿ ಕೊಟ್ಟು ಕಳಿಸಿರ್ತಾಳೆ. ಅವಾಗೆಲ್ಲ ಚಂದ ಇರ್ತೈತೆ ತಗೊಳಕಲ್ಲ. ಇಲ್ಲಿದೇನಾರ ಒಯ್ಯಾಕತ್ ಬಿಟ್ರೆ ಕಿಸ್ಬಾ ಇಟ್ಟಗಲ ಮಾಡ್ತೀರಿ. ತಣ್ಣಕುಂದ್ರಿ ಕೇಳಿದ್ದ ಮರ ಹೆಂಗ್ಯಾಕ್ ಮಾಡ್ತಿ? ಆತ್ ಬಿಡು ಹೋಲಿ ಹೋಗಿ ಬಾ ಹಂಗ ಅಲ್ಲ ನೀವು ಬರ್ಬೇಕು.
ಒಂದ್ 2 ದಿನ ಇದ್ದು ಬರೋಣಂತ. ಬರೀ ಪಟ್ನ ಹೋರಿ ಆಚರಿ ಜಾಕ ಮಾಡ್ಕೊಂಡ್ ಬರ್ರಿ ಪಟ್ನ. ಬೆಳಿಗ್ಗೆ ಜಳಕ ಮಾಡಿ ನಾನು. ಹೌದಾ ಅಗದಿ ಚಲೋ ಆತಲ್ಲ ಮತ್ತೆ. ಹಂಗಾರ ನಡ್ರಿ ಅತ್ತಿಯರ ಹೋಗ್ಬಿಡ್ತೇವ್ರಿ. ಹೊತ್ತು ಬಾಳತ್ತ, 10 ಬಸ್ ಬರೋ ಹೊತ್ತಾತ. ಹೋಗ್ಬಿಡ್ತೇವ್ರಿ. ಹೋಗಿ ಬಾ 2 ದಿನ ಪಟ್ನ ಬಾ. ಮತ್ ವಾರ ಇದ್ದಿ ಇಲ್ರಿ ಅತ್ತಿಯರ 2 ದಿನ. ಬರ್ತೇನ್ರಿ. ಅಡಿಗೆ ಮಾಡಿಟ್ಟೇನಿ ಇವತ್ತಿಗೆ. ನಾಳೆಗೆ ಒಂದಿನ ಒಂಚೂರು ಏನಾರು ಮಾಡ್ಕೊಂಡ್ರೆ ಸಾಕು. ರೊಟ್ಟಿ ಗಿಟ್ಟಿ ಒಂಚೂರು ಹೆಚ್ಚಿಗೆ ಮಾಡಿಟ್ಟೇನಿ. ಆಮೇಲೆ ಏನಿದೆ ನಾನು ನಾಡ್ದು ಬಂದ್ಬಿಡ್ತೇನೆ. ಹೋಗಿ ಬರವ ಒಳ್ಳೇದಾಗ್ಲಿ ನಡ್ರಿ. ಓ ಮರಾಯ, ನಿಮ್ಮ ಅವ್ನ ಮನೆಗೆ ಬರೋದಂದ್ರೆ ಬೇಜಾರು ಬಿಡೋ ಮರಾಯ ನನಗತ್ತಾಗ. ಬಿಡ ಮರಾಯ, ಸಾಯಿ ಕುಮಾರ್ ಡೈಲಾಗ್ ಹೊಡ್ದಂಗ ಏನಮ್ ನೀ ಚಿರಡ್ತಿಲಿ. ನನಗೆ ಎದುರು ಬರ್ತೈತಿ, ಹಿಂಗ್ ಮಾಡ್ಬೇಡ ನೀನು. ಎದುರು ಬರ್ತಂತ ಎದುರ್ಕಿ ಏನಾಲೇನು ಹುಲಿ ಸಿಮ್ ಅದಾವನ? ಹುಲಿ ಸಿಮ್ ಅಲ್ಲ ಮರಾಯ, ನಾಯಿ ಅದಾವಲ್ಲೇ ಕಡದ್ ಗಿಡದಾವ ಅಂತ ಎದ್ರಿಕ್ ನನ್ಗ ಬೈಸ್ಕೊಂತೀರಾ ಈಗ ನನ್ನ ಕಡೆ? ತಣ್ಣಗ ನಡ್ರಿ. ನಮ್ಮ ಅವ್ನ ಮನೆಗೆ ಇರ್ಬೇಕಂತ ನನಗೆ 2 ದಿನ. ಈ ಮನ್ಯಾಗ ನೊಂದು ಬೆಂದು ಬೇಸತ್ತು ಸಾಕಾಗಿ ಹೋಗೈತ್ ನನ್ನ ಜಲ ಮನ್ನದತ್ತಾಗ. 4 ದಿನ ತವ್ರ ಮನೆಯೊಳಗ ಹಾಲ ಮೊಸರ ಉಂಡ ಶರೀರ ಗಟ್ಟಿ ಇಟ್ಕೋಬೇಕು ನಡ್ರಿ. ಏನ್ ನೀನು ಉಪವಾಸ ಇಟ್ಟೇವ ನೋಡು. ಶರೀರ ಗಟ್ಟಿ ಇಟ್ಕೋತಾಳ ಶರೀರ. ಅಬ್ಬಾ 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 ಏನ್ ಮಾತಾಡ್ತಾಳ ಸಿದ್ಯಾ ಈಕಿ. ಕರ್ಕೊಂಡ್ ನಡ್ಲಾಕಿನ ಮೊದ್ಲು ಕರ್ಕೊಂಡ್ ನಡ್ಲಾಕಿನ. ಅದಕ್ಕ ಮತ್ತ ನನ್ನ ಬಾಯಿ ತಡಬೇಡ್ರಿ ಅಂತ ಹೇಳೋದು. ಊರ್ ಹೊಂಟತ್ನಾಗ ನನ್ನ ತಲೆ ಹಿಡಿಸಿಬಿಡ್ತಿರತ್ತಾಗ. ನಡ್ರಿ. ಓಯ್ 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 ಏನ್ ಡಿಂಗ್ರಿ ಬಿಲಿ ಸುಸ್ತಿ ಯಾರದಾರ ಇವ ಆತಾಗ. ತಟ್ಟಾಗ ನಿಲ್ಲದಲ್ಲ ಬುಟ್ಟಾಗ ನಿಲ್ಲದಲ್ಲ. ವಯ್ ವಾ ಇವ ಇವ ನಾವಲ್ಲ ವಾ ಇವ ಆತಾಗ. ನನ್ನ ಮಗನ 2 ದಿನಕ್ಕೆ ಕರ್ಕೊಂಡೋಗ್ಯಾಳ. ಬ್ಯಾಡ ಅಂದ್ರೆ ಈಗ ಸಿಟ್ಟು ಬರ್ತದಂತ ಬಾಯಿ ಮುಚ್ಕೊಂಡದೀನಿ. ಇರ್ಲಿ ನೋಡ್ಕೊಂತೇನೆ ಡುಮ್ಮಿ ನಿನ್ನ. ಅಯ್ಯಪ್ಪ, ಬಸ್ ಸ್ಟ್ಯಾಂಡಿಂದ ನಿಮ್ಮ ಮನೆ ಬಾರಿ ದೂರ್ಲೇಪ್ಪ. ಈ ಹೊಲವರಿ ದಾರ್ಯಾಗ ನಡಿ ಅಷ್ಟೊತ್ತಿಗೆ ರಗಡಾಗಿ ಜಲಂ ಬಾಯಿಗೆ ಬಂದೋಕತಿ. ಹಿಂಗಾಗೆ ನಿಮ್ಮ ಮನೆಗೆ ಬರಕ್ ಮನ್ಸಾಗೋದಿಲ್ಲ ನನಗತ್ತಾಗ. ಎಷ್ಟು ಮಾತಾಡ್ತೀರಿ ಏನ್ ತಾನ? ನಾನು ನೋಡಾಕತ್ತನಿ. ಯವ್ವ ಒಂದ್ 6 ತಿಂಗಳಕ್ಕೊಮ್ಮೆ ವರ್ಷಕ್ಕೊಮ್ಮೆ ಕರ್ಕೊಂಡು ಹೋಗಕ್ಕೂ ಇಷ್ಟು ಒದ್ದಾಟ ನಿಮ್ದು. ಹಳೆ ಬರ್ತಾನ ಒಂದು ಗಾಡಿ ಕಳಿಸ್ಬೇಕನ್ನೋದಾಗ ಕಿಮ್ಮತ್ತಿಲ್ಲ. ಕಿಮ್ಮತ್ ಗಡಿಗಳು ನಿಮ್ಮ ಮನ್ಯಾನ ಓಸು. ಏನ್ ಮೈಸೂರು ಮಹಾರಾಜ್ ಬರಾಕತ್ತಾರ? ಅಂಬಾರಿ ಕಳಿಸ್ತಾರ ತಡಿ. ಅಲ್ಲಿಂದ 4 ಮಂದಿ ಹೊತ್ಕೊಂಡು ಹೊತ್ಕೊಂಡು ಹೋಗಾಕ ಬಾಜ ಅಂದ್ರಿ ತಗೊಂಡು ಸುಮ್ ಕುದ್ರಿ ಏನಾಗದಲ್ಲ. ನಾನು ಫೋನ್ ಹಚ್ಚಿಲ್ಲ ಅವ್ರಿಗೆ. ಹಂಗ ಅದ್ ಎಂತದ ಅಂತಾರಲ್ಲ ಪ್ರೈಸ್ ಕೊಡ್ಬೇಕಂತೇಳಿ ಅದಕ್ಕೊಂಟೇನಿ. ಸಂಪ್ರೈಸ್ ಲೇ ಮುಂಗ್ಲಿ ಮಕ್ಕದಕ್ಕೆ, ಅದು ಸಂಪ್ರೈಸ್ ಅಲ್ಲ ಸರ್ಪ್ರೈಜು. ಇಂಗ್ಲೀಷ್ ಬರ್ಲಿಕ್ಕೆ ಕಟ್ಟತ್ತ. ಮಾತಾಡಕ್ ಹೇಳ ಮಾತಾಡ್ತಾಳ ಕಿಸಬಾಯಿ ಊರ್ ಕಿಸಬಾಯಿ ಗಿಡ್ಮುಳಿ. ಒಟ್ ನೀನು ಹಿಡ್ಕೋ ಕೈಗೆ ವಾಚಾಕತ್ತತಿ. ಅಯ್ಯ ಕೊಡಯಪ್ಪ ಕೊಡು ಹೋಲಪ್ಪ. ಅಲ್ಲಿಂದ ಹೊತ್ಕೊಂಡ್ ಬಂದವ ನಾನು. ಒಂದ್ ಈಟ್ ಹಿಡಿ ಏನಾಗದಲ್ಲ. ಮುಂದೋಗ್ಬೇಕಾರೆ ಇಸ್ಕೋತೇನೆ. ಆತ್ ಕೊಡ್ರಿ. ಹಬ್ಬಾ, ಈಗ ಒಂಚೂರು ನಿರಾತಂಕವಾಗಿ ನಡಿಬಹುದು. ಸುಡ್ಗಾಡಿ ಇವ್ರ ಮನಿಗ್ ಬರಾಕ ಮನ್ಸಾಗೋದಿಲ್ಲ ಮರ ನನಗತ್ತಾಗ. ಜಲಮಕ್ ಕಂಟಿ ಜೋಡಾಗ್ಯಾವ ಇವು. ಶಾಂತವಾ ಈಗ ಬಂದ್ರನ? ಹ್ಞೂ ಬಾ ಈಗ ಬಂದ್ ನೋಡ್ದೆ. ಆರಾಮದಿರಿ ಅದೇ? ಹ್ಞೂ ಅಲ್ಲ ಏ ನನ್ನ ಮಗಳ ಪಾಪ ಎಷ್ಟು ದೂರದಿಂದ ಹೊತ್ಕೊಂಡ್ಬಂದಿ ಏವ ಇದನ್ ಪಾಪ. ಅಲ್ಲ ಯಪ್ಪ ಹಿಡ್ಕೋಬಾರ್ದನು ಒಟ್ಟು ಪಾಪ. ಆ ಹುಡುಗಿ ನೋಡಿ ಕೆಟ್ಟ ಬಿಸಲಾಗ ರಣ ಬಿಸಲಾಗ ಪಾಪ ಇದನ್ನ ಹೊತ್ಕೊಂಡ ಬರಾಕತ್ತೈತಿ. ಒಟ್ಟು ಹಿಡ್ಕೋಬಾರ್ದನ ಆಗಾಯಪ್ಪ. ನಮ್ಮ ಗಂಡುಗಳು ಎಲ್ಲರೂ ಹೊಂಟು ಅಂದ್ರೆ ನಮ್ಮ ಕೈಯಾಗ ಒಂದು ಬಸಿಗಿಟ್ಟು ಚೀಲ ಹಿಡಿಸ್ತಿದ್ದಿಲ್ಲ ನೋಡು. ಏನಪ್ಪ ಈಗಿನಾರ ಕೊಡು ಒಟ್ಟು ಶಾಂತವ. ಗಂಡನ ಕೈಯಾಗೂ ಕೊಡು. ಅಯ್ಯೋ ಎಲ್ಲ ಹೊತ್ಕೊಂಡು ಒಬ್ಬಕ್ಕೆ ತ್ರಾಸ ತಗೋತೀವ. ಎಲ್ಲಿ ಬಿಡಬೇ ಪಾಪ. ಏನು ಅವರು ಒಂದಿಟ್ಟು ಸುಖವಾಗಿ ಬರಲಿ. ಪಾಪ ಹೊತ್ಕೊಂಡು ತ್ರಾಸ ಆಗೋದಿಲ್ಲನ ಅದಕ್ಕೆ ಕೊಟ್ಟು ಇಸ್ಕೊಂಡಿ. ಯವ್ವ ಗಂಡನಾಗ ಎಂಥ ಜೀವದಿಯೇ ಹುಡುಗಿ. ನನ್ನ ಸೊಸಿನೂ ಐತೆ ಯವ್ವ ರಣ ಹೊಡಿಲಿ. ಅದಿಲ್ಲಡ ಅದೈತಲ್ಲದ ಓಟು ಬಸ್ಕಿಟ್ ನನ್ನ ಮಗನ ಕೈಯಾಗ ಕೊಟ್ಟ ಹೊಂಟ ಬಿಡ್ತದ ದಿಂಗ್ರಿ ಬಿಲ್ಲಿ ಹಂಗೆ. ನೀನು ನೋಡ್ಯವ ಪಾಪ ಹಿಡ್ಕೊಂಡು ಬರಾಕತ್ತಿ. ಆಯ್ತು ಮನೆಗೆ ಹೋಗಾವ, ಬಿಸಿಲು ಜಗ್ಗೈತಿ. ಆರಾಮದಿರಲ್ರಿ ನೀವು? ಹುಷಾರಾಗಿ ಊರ್ ಮುಟ್ರಿ. ಮನಿಗೋರಿ ಬರ್ರಿ ಹೊತ್ತಾತ. ಬರವಲ್ರಲ್ಲ ಏನ್ರಿ? ಬರ್ರಿ ಬರ್ರಿ. ಇಲ್ಲ ನಿಂತಿರಲ್ಲ ಹಿಂದೆ ಹೋಗಿ ಮೆಟ್ಕೋತ ಏನ್ ನಿಮ್ಗೆ? ನಿನ್ನವ್ ನಾ ಬರದಲ್ಲ ಹೋಗ್ಲೆ. ಯಾದಕ್ರಿ ಇಲ್ಲಿ ಮಠ ಬಂದ ನಾನು ಒಬ್ಬಕಿನ ಬಿಟ್ಟಕಿರನ? ನಿನ್ನವ್ನ್ ಬ್ಯಾಕ್ ಕೊಡೋದನ್. ಅದಕ್ಕೆ ಬರ್ರಿ. ಅವ್ರ ಮುಂದೆ ನಾನು ಹೊತ್ಕೊಂಬಂದೆ ನನಗೆ ಪೋಜ್ ಕೊಡ್ತೀಯನ? ಹೇಳಕ್ ಬರ್ತೈತಿಲ್ಲ ನಿನಗೆ? ಬಾಯಾಗ ಸಗಣಿ ತುಂಬಿಕೊಂಡಿದ್ದೆ ಹಲ್ಕಟ್ಟು ಊರ್ ಹಲ್ಕಟ್ಟು. ಅಲ್ಲಲ್ಲೇ ಗಿಡಮೂಳಿ ನಾ ಅಲ್ಲಿಂದ ಹೊತ್ಕೊಂಬಂದೇನಿ ಹೇಳೋದು ಬಿಟ್ಟು ಮತ್ತು ಇರ್ಲಿ ಬಿಡ್ರಿ ಗಂಡ ತ್ರಾಸ ಆಕತ್ತಂತ. ಯವ್ವ ಏನು ಸುಳ್ಳು ಮಾತಾಡ್ತೀಯ? ಖಾನ್ದಾನಿನ ಸುಳ್ಳ್ನಾಗ ಬಂತು ನೋಡತ್ತಾಗ. ನಾ ಹೇಳಿಲ್ಲ ನಿಮ್ಗೇನಾಗಿತ್ತು ಹೇಳಾಕ? ಹೇಳ್ಬೇಕಿತ್ತಿಲ್ಲ. ನಿನ್ನವ್ನ್ ದಗಲ್ಬಾಜಿ ನಡಿ. ಏನ್ರಿ ಅಲ್ಲಿ ಹೋಗಿಂದ ಹಂಗಿಂಗ್ ಎಕರೆ ಪಕ್ರೆ ನಂಗೆ ಮಾತಾಡಕ್ ಹೋಗ್ಬೇಡ್ರಿ. ಏನಾರ ಒಂದು ಅನ್ನೋದು ಮಾಡೋದು ಆಮೇಲೆ ಅವ್ರಿದ್ರಿಗೆಲ್ಲ ನಂಗೆ ಬೈಕೊಂಡ್ ಕುಂದ್ರಾಕ್ ಹೋಗ್ಬೇಡ್ರಿ. ಆಮ್ಯಾಗ ಮನ್ಯಾಗ ಹಿಂಗ ಮಾಡ್ತಾರನ್ನ ಅಂತ ಅನಿಸ್ತೈತೆ ಅವ್ರಿಗೆ. ಚಂದಾಗಿ ನಕ್ಕೊಂತ ನಾಕ್ ಮಾತಾಡ್ರಿ. ಕೌಬೋ ಮಾಡಬೇಡ್ರಿ. ನಾ ಈ ಮಾತು ನಿನಗೆ ಹೇಳ್ಬೇಕು. ನಿಮ್ಮ ಮನ್ಯಾಗ ನನ್ನ ಮರ್ಯಾದೆ ತೆಗಿಬೇಡ ಅಂತೇಳಿ. ಆಮೇಲೆ ನಿಮ್ಮ ಅವ್ಗೆ ಹೇಳ್ಬಿಡು ಚಂದಗಳೇ ಅನ್ನೋ ಮರ್ಯಾದೆ ಕೊಟ್ಟು ಮಾತಾಡಕ. ಯಾವಾಗ ಹೋದ್ರು ಬರೀ ಇದಾರಾಡೆ ನಿಮ್ಮ ಅವಂದು ತಲೆ ಹಿಡಿಸ್ಕೊಂತ ತಗ. ಶಾಂತವಾ ಆರಾಮದಿಯಾ? ಓ ರೇಣಕ್ಕ ಆರಾಮದೇನ್ರಿ ಅಕ್ಕ, ನೀವ್ ಆರಾಮದಿರೇನ್ರಿ? ಆರಾಮದೇನವ. ಏನ್ ನಿಮ್ಮ ಅವ್ನ ಮನೆಗೆ ಬಂದೇನ? ಹ್ಞೂನ್ರಿಪ್ಪ ನಮ್ಮ ಅವ್ನ ಮನೆಗೆ ಬಂದೆ. ಯಾಕ ಏನೋ ಜೀವ ಜಗ್ಗ ನೆನ್ಸಾಕತ್ ಬಿಟ್ಟಿತ್ತು ನಮ್ಮ ಅವ್ನ. ಅದಕ್ಕೆ ಯಾವಾಗ ನೋಡೇನೇ ಇಲ್ಲ ಅಂತೇಳಿ ಚಡಪಡ್ಸಾಕತ್ ಬಿಟ್ಟು
ನೋಡ್ರಿಪ್ಪ ಆತಾಗ ನಮ್ಮ ಆರಾಮದಾಳ ಯಾಕ ಬರೀ ಆಕಿದ ಕೆಟ್ಟ ಕನಸು ನನಗೊಂದಳತಿ ಯಾವಾಗ ನೋಡೇನೆ ಏನ ಅಂತೇಳಿ ಅಲ್ಲ ಅತ್ತಿಯರ್ ಅದಾರ ಹೊಗಿಗೆ ಹಾಕೊಂಡಾರ್ರಿ ಇಲ್ಲ ಆರಾಮದಾರ ಅಂದಂಗ ನೀ ಶಾಂತಕ ಏನ್ ದಪ್ಪಗೀವ ಕಮ್ಮಿ ತಿಂದಂಗೆ ತಿಂತಾಳ್ರಿ ನಮ್ಮ ಮನ್ಯಾಗ ಉಂಡಿದ್ದಂಗೆ ಅದಾಳ ಮತ್ತೀನಿ ದಸರಾ ಆನಿಗತೆ ಉಬ್ಬಿ ಮಸ್ತಾಗಿ ಅದಾಳ ಗಂಡನ ಮನೆಗೆ ಒಟ್ಟ ಅಂತೂ ಚೆನ್ನಾಗದಿಯವ ಆತ ಹೋಗ್ ಪಾಪ ನಿಮ್ಮ ದಾರಿ ಕಾಯ್ತಿರ್ತಾಳ ಹೋಗು ಬಿಡಾಡಿ ತಪ್ಪಗೇನ ತಪ್ಪ ಈಕಿ ಕಣ್ಣು ಮಣ್ಣಾಲಿ ಈಕಿ ಕಣ್ಣು ಬಿದ್ದಾರ್ದ ಸೊರಗೇನ್ ನಾನು ಯಾವಾ ಊರಿಗೆ ಬಂದಾಗೂ ಇದರಾಗ ತೆಗಿತಾಳ ಊರ್ ಹಡಿಬಿಟ್ಟಿ ತಾನು ಮುಳ್ಳು ಹಂದಿಗಳ ನೀವೇನು ಹಲ್ಕಿ ಸಾಕತ್ತೀರಿ ನೋಡ್ರಿ ಇದ್ದಿದ್ದು ಹೇಳ್ಬಿಟ್ರೆ ಸಿಟ್ಟು ಬಂದ್ಬಿಡ್ತೈತಿ ಈಗ ಮನೆಗೆ ಹೋಗತ್ಲೆ ಇವ್ರ ಒಂದು ಕಾಮನ್ ಡೈಲಾಗ್ ಹೇಳ್ತಾಳ ನೋಡ್ರಿ ಈಗ ನಿಧಾನ ನಿಮ್ಮ ಅವನ್ ಎದಿ ಮ್ಯಾಗ ಕಾಲು ಇಟ್ಕಿಟ್ಟಿ ಅಯ್ಯೋ ನನ್ನ ಮಗಳ ಏನು ಐದ್ಕಿತಂಗ್ ಬಂದ್ಬಿಟ್ಟಿ ಅಯ್ಯೋ ಬರವ ಶಾಂತವಾ ಈಗ ಬಂದೇನವ ಮುಂದೆ ಅಮ್ಮ ನಿಮ್ಮೆಲ್ಲಾರನು ನೋಡಂಗ ಬಿಡ್ತಾ ಅದಕ್ಕ ನಿಂದ್ರಕ್ಕೆಲ್ಲ ಬಂದ್ಬಿಟ್ಟೆ ಗೊತ್ತನ ಆರಾಮದಿರಲ್ಲ ನೀವೆಲ್ಲರೂ ನಾವೆಲ್ಲರೂ ಆರಾಮದೇವ ನೀನೇವ ಎಷ್ಟು ಸೊರಗಿ ಬಿಟ್ಟಿಯ ತಾಯಿ ಯವ್ವ ಏನ್ ನಿಗ್ರಿಸ್ ನೀರು ಕುಡಿತಾವ ಏನ ನಿಗ್ರದಾಗ ನೀರು ಸುರುಲಿ ನನ್ನ ಮೊಮ್ಮಗಳು ಸೊರಗಿ ಬಿಟ್ಟತವ ಯವ್ವ ಬೇ ಏನ್ ಮಾಡೋದು ಹೊತ್ತೊತ್ತಿಗೆ ಊಟ ಆಗೋದಿಲ್ಲಲ್ಲ ಕರೆಕ್ಟಾಗಿ ಕೆಲಸ ಅಂತೇಳಿ ಕುಂತ ಕಾಸ್ಲಿ ಆಗೋದೇ ಇಲ್ಲ ಏನ ಸ್ವರ್ಗ್ಯಾಳ ಅತ್ತಿಯರ ಯಾವ ಬಾಯಿಲೆ ಮಾತಾಡ್ತೀರಿ ಮೊದ್ಲು ಬಾಯಿಗೆ ಹಾರ್ಪಿಕಾಗಿ ತೊಳ್ಕೊರಿ ನಾವು ಬಾಗ್ಲ ಕಿತ್ತ ಹಚ್ಬೇಕಂತ ಮಾಡೇವಿ ಈಗ ನಮ್ಮ ಮನೆಯಂದು ಗೊತ್ತನ್ರಿ ಅಲ್ಲ ನಿಮ್ಮ ಮನೆಯಿಂದ ಬಂದಾಗ ಹೆಂಗಿದ್ಲು ಈಗ ನಮ್ ನೀವು ಊದ್ಯಾಳ ಮೂಲ್ಯಾಗಿಟ್ಟಿರ ನೀಲಿ ಡ್ರಮ್ಮಿನ ಬಾಜು ನಿಂತ್ಲಂದ್ರ ಅದ ಇದ ಅಂತ ಗೊತ್ತಾಗದಲ್ಲ ಈಕಿ ಬಾಯಿ ತಕ್ಷಣ ನೀರು ಸುರಿ ಬಿಡ್ಬೇಕು ಅನಸ್ತತಿ ಗೊತ್ತನ್ರಿ ಸ್ವರ್ಗ್ಯಾಳ ಅಂತಿರಲ್ಲ ಇನ್ನೊಂದು ತಿಂದು ದಪ್ಪ ಆದ್ಲಂದ್ರ ಈಗ ಮುಂಚಿ ಬಾಗಲ ಆಗಶ್ ಬಂದಾಳ ಆಮ್ಯಾಗ ನೋಡ್ರಿ ಹೊರಗೆ ನಿಂತ ಮಾತಾಡಲ್ಲೇ ಕಳ್ಸ್ಬೇಕಾಕತಿ ಯಾಕಂದ್ರೆ ಇಲ್ಲ ಬಾಗ್ಲ ಕಿತ್ತ ಹಚ್ಬೇಕಾಕತಿ ಯಾವ ದೇವ್ರೇ ಪಾಪ ಹಂಗ್ಯಾಕಂತೀರಿ ಬಿಡ್ರಿ ನನ್ನ ಮಗಳು ನೆಟ್ಟು ಉಣ್ಣೋದಲ್ಲ ತಿನ್ನೋದಲ್ಲ ನಿಮ್ಮವ್ವ ಒಂದಾತಿ ನಿಗ್ರಿಸ್ ನೀರು ಕುಡಿತಾರ ಪಾಪ ಕೆಲಸ ಮಾಡಿ ಸಾಕಾಗಿರ್ತದ ಅದು ಹೋಲ್ ಬಿಡ್ರಿ ಕುಂದ್ರಿ ಚಾ ತೊಗೊಂಬರ್ತೇನೆ ಬರವ ಮಗಳ ಬರವ ಅಲ್ಲಿಂದ ಬಸ್ಕಿಟ್ ಹೊತ್ಕೊಂಬಂದು ಸಾಕಾಗಿರ್ತೈತಿ ನಿನಗೂ ಪಾಪ ಕೆಟ್ಟ ಬಿಸ್ಲಾಗ ಬಾ ಒಳಗೆ ಬಾ ಒಟ್ಟು ಕೈ ಕಾಲು ಮರಿ ತೊಳ್ಕೊ ಬಾ ಪಾನ್ಕ ಮಾಡ್ತೇನೆ ಅವ್ರಿಗೆ ಕೊಡ್ತೇನೆ ನಿನಗೂ ಕೊಡ್ತೇನೆ ಬಾ ಚಾ ಬೇಡ ಕಣ್ಣ ಮಣ್ಣು ತುಂಬಲಿ ಅಲ್ಲ ಹೊತ್ಕೊಂಬಂದಿದ್ದು ನಾನ ಅಂತ ಗೊತ್ತಾಗ್ಲಿ ಅಂತೇಳಿ ನಾನು ಇಲ್ಲೇ ಹೊತ್ಕೊಂಡ ನಿಂತೇನೆ ಗಸಗನ ಇಳಿಸಿಲ್ಲ ಆದರೂ ಮಗಳಿಗೆ ಅಂತಾರಲ್ಲ ಇವರು ಬಾಯಿ ಸೇದ್ಲಿ ಒಂಚೂರು ಆಗಾಗ ಕರ್ಕೊಂಬರ್ಬೇಕಪ್ಪ ನೀವು ಕರ್ಕೊಂಡೇ ಬರಂಗಿಲ್ಲ ಈಗ ಬಂದಿರಿ ಇನ್ಯಾವಾಗ ಏನ ಬರೋದು ನೀವು ಬಿದ್ರ ಮೋಟ್ರ್ ಮೇಲೆ ಹೋಗಕ್ಕೆ ಟಿಕೆಟ್ ತೊಗೊಂತಿರಲ್ಲ ಇನ್ನ ನಿಮ್ಮ ಟಿಕೆಟ್ ತೊಗೊಂಡ್ಮೇಲೆ ಬರೋದು ನಾವು ಏನ ಟಿಕೆಟ್ ಅಲ್ಲಲ್ಲ ಮುಂದಿನ ತಿಂಗಳು ತಿರುಪತಿಗೆ ಹೋಗ್ಬೇಕಂತ ಮಾಡೇವಿ ಅದಕ್ಕೆ ಟಿಕೆಟ್ ಬುಕ್ ಮಾಡ್ಸೋಣ ಅಂತ ಮಾತಾಡತ್ತಿದ್ದೆ ಅಟ್ಟೆ ನೀವು ಬರ್ತೀರಿ ಏಲಪ್ಪ ನನ್ನ ಕೈಲಿ ಹತ್ತದ್ ಮಾಡೋದಾಗಲ್ಲ ಆಗಲ್ಲ ನೀವು ಹೋಗ್ಬರ್ರಿ ಆಟಾಡ ದೂರ ನಂಗೆ ಕುಂದ್ರಕ್ಕಾಗಲ್ಲ ನೀವೆಲ್ಲರೂ ಹೋಗ್ಬರ್ರಿ ನಿನ್ನ ಯಾರು ಕರ್ಕೊಂಡು ಕರೆಯೋ ತಾಯಿ ಅಯ್ಯೋ ದೇವ್ರೇ ಈ ಮನೆಗೆ ಬಂದ್ರೆ ನಾನು ಪಾಡು ನಾಯಿ ಪಾಡು ಮರೆ ಅಲ್ಲ ನಿಮ್ಮ ಮನ್ಯಾಗ ಹಳೆಗಳಿಗೆ ಕಿಮ್ಮತ್ ಕೊಟ್ಟು ಗೊತ್ತಿಲ್ಲನ ಹಳೆಗಳಿಗೆ ಮರ್ಯಾದೆ ಕೊಟ್ಟು ಗೊತ್ತಿಲ್ಲ ಕೊಡ್ತೀವಲ್ಲ ಏನು ಕೊಡ್ತೀರಿ ಏನಾತಗ ನಮ್ಮ ದೋಸ್ತರು ಹೇಳ್ತಿರ್ತಾರ ಅವ್ರ ತವ್ರ ಮನೆಗೆ ಎಂತಾರು ಕರ್ಕೊಂಡು ಹೋದ್ರೆ ಏನು ಹಳೆಯಾಗ ಮಣಿ ಹಾಕೋದೇನು ಹಂಗ ರಾಣಿ ಗತೆ ನೋಡ್ಕೊಂಡಿಪ್ಪ ನನ್ನ ಮಗಳನ್ನ ಅಂತೇಳಿ ಅವಂಗೆ ಭಾರಿ ಉಪಚಾರ ಅಂತೆ ಚಾ ತಿನ್ನು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಂದು ಹಾಕ್ತಾರಂತಪ್ಪ ಅಲ್ಲ ನೀವು ಹಂಗೆ ನೋಡ್ಕೊಂಡಿದ್ರೆ ನಾವು ತಂದು ಹಾಕ್ತಿದ್ವಿ ಅಲ್ಲ ಪಾಪ ನಿಮ್ಗೆ ಅನ್ನೋದೇನ ನಿಮ್ಮವ್ರು ನಿಗ್ರಿಸ್ ನೀರು ಕುಡಿತಾರ ಒಂದಳತಿ ನೆಮ್ಮದಿಯಾಗಿ ಇರಾಕು ಬಿಡೋದಿಲ್ಲ ಹಿಂಗಿದ್ದತ್ನ್ಯಾಗ ಏನು ಮಾಡಕತ್ತಿ ಹೇಳ್ರಿ ಅಲ್ಲಿ ತೇಲಡಿಕೆ ತೊಗೊಂಬರ್ತೇನೆ ಹಾಕ್ಕೊಳ್ಳೋದು ಈ ಮುದುಕಿ ಇನ್ನೂ ಬದುಕಿತ್ತಲ್ಲ ಏನಪ್ಪ ಎಂತ ಗಟ್ಟೈತು ಮರ ಇದು ಮುದುಕಿ ಅದು ಏನು ತಿಂದಿಷ್ಟು ಗಟ್ಟಿ ಇಟ್ಕೊಂಡಿದ್ದಿತ್ತಪ್ಪ ಇದು ಶರೀರನ ಅಂತೇಳಿ ನಾನು ತಗ ಭಾರಿ ಘಾಟಿ ಮುದುಕಿ ಮತ್ತಿದು ಯಾರು ರೇಷನ್ ಅಕ್ಕಿ ಡಿಪೋ ರೇಷನ್ ಅಕ್ಕಿ ತಿಂದಿತ್ತೋ ಏನೋ ಕೇಳಬೇಕು